ಸೊ ಈ ವಿಡಿಯೋದಲ್ಲಿ IVF ಜರ್ನಿಯಲ್ಲಿ ಫಸ್ಟ್ ಸೈಕಲ್ ಫೇಲ್ ಆಗಿದೆ. ಸೊ ಸೆಕೆಂಡ್ ಸೈಕಲ್ನ ಟ್ರೈ ಮಾಡಬೇಕು, ಅವ್ರು ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು ಅಂತಂದಾಗ, ಸೊ ಫಸ್ಟ್ ಸೈಕಲ್ಗೂ ಸೆಕೆಂಡ್ ಸೈಕಲ್ಗೂ ಎಷ್ಟು ಡಿಫ್ರೆನ್ಸ್ ಬೇಕಾಗುತ್ತೆ, ಸೊ ಇದರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಸಾಮಾನ್ಯವಾಗಿ IVF ಫೇಲ್ ಆಗೋದಕ್ಕೆ ನಾನಾ ರೀಸನ್ಸ್ ಇರ್ಬೋದು ಆ ಟರ್ಮಲ್ಲಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಎಗ್ ಕ್ವಾಲಿಟಿ ಚೆನ್ನಾಗಿ ಇಲ್ಲದೆ ಇರ್ಬೋದು, ಅವ್ರ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಇಲ್ಲದೆ ಇರ್ಬೋದು, ಅವ್ರ ಎಂಡೋಮೆಟ್ರಿಯಮ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತಂದಾಗ, ಅವರ ಜೆನೆಟಿಕ್ ಟೆಸ್ಟ್ ಅವ್ರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತಂದಾಗ, ಅವ್ರ ಇಂಪ್ಲಾಂಟೇಷನ್ ವಿಂಡೋ ಏನಾದ್ರು ಫೇಲ್ ಆಗಿದೆ, ಅವ್ರು ಓವರ್ ವೆಯ್ಟ್ ಇದ್ದೀರಾ ಅವ್ರ ಲೆಸ್ ವೆಯ್ಟ್ ಇದ್ದೀರಾ, ಸೊ ಆಮೇಲೆ ನಿಮ್ಮ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದಾಗ ಈ ಥರ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು ಅಂತಂದಾಗ, ಸೊ ನಾರ್ಮಲಾಗಿ ಡಾಕ್ಟರ್ಗಳು ಒಂದು 2 ಮಂತ್ ಗ್ಯಾಪ್ ಕೊಡ್ತಾರೆ, 1.5 ಮಂತ್ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಯಾಕೆಂತಂದರೆ, ಸೊ ಸ್ಟಾರ್ಟಿಂಗ್ ಫಸ್ಟ್ ಸೈಕಲಲ್ಲಿ ನಾವು ಏನು ಟ್ಯಾಬ್ಲೆಟ್ಸು ಹಾರ್ಮೋನ್ಸು ಎಲ್ಲ ಡೋಸೇಜ್ ಎಲ್ಲ ಜಾಸ್ತಿ ತೊಗೊಂಡಿರ್ತೀವಲ್ಲ ಫಸ್ಟ್ ಸೈಕಲಲ್ಲಿ, ಅದೆಲ್ಲ ನಾರ್ಮಲೈಸ್ ಆಗೋದಕ್ಕೆ ಮಿನಿಮಮ್ ಅದನ್ನು 2 ಮಂತ್ ಗ್ಯಾಪ್ ಕೊಟ್ಟೇ ಇರ್ತಾರೆ. ಸೊ ಒಂದು ವೇಳೆ ಫಸ್ಟು ನಾವು ನೋಡ್ಕೊಳ್ತಾರೆ ಡಾಕ್ಟರ್ಗಳು ಫಸ್ಟ್ ಸೈಕಲಲ್ಲಿ ಯಾಕೆ ಫೇಲಿಯರ್ ಆಗಿರೋದು. ಸೊ ಮೇನ್ ರೀಸನ್ಸ್ ಏನಾದ್ರು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ, ಎಂಬ್ರಿಯೋ ಗ್ರೇಡಿಂಗ್ ಕಡಿಮೆ ಇದೆ, C ಗ್ರೇಡ್ ಏನಾದರೂ D ಗ್ರೇಡ್ ಈ ಥರ ಏನಾದರೂ ಇದೆ ಅಂತಂದಾಗ ಡಾಕ್ಟರ್ಗಳು ಈ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಟ್ಯಾಬ್ಲೆಟ್ನ ಕೊಟ್ಟು ಎಂಬ್ರಿಯೋ ಆರ್ ಓವಮ್ ಪಿಕಪ್ನ ಇನ್ನೊಂದು ಸಲ ಮಾಡಿಸ್ತಾರೆ. ಸೊ ಮಾಡಿದ್ಮೇಲೆ ಎಗ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಿಕೊಂಡು ಆವಾಗ ಪ್ರೊಸೀಜರ್. ಸೊ ಇದು ನಾನು ಎಕ್ಸಾಕ್ಟಾಗಿ ಇಷ್ಟು ಗ್ಯಾಪಿ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವ ಸಮಸ್ಯೆಯಿಂದ ಅವರಿಗೆ ಫೇಲಿಯರ್ ಆಗಿದೆ ಅಂತ ನೋಡಿಕೊಂಡು ಈ ಟೈಮಲ್ಲಿ ಏನಾಗುತ್ತೆ, ಈ ಓವಮ್ ಪಿಕಪ್ ಆ ಥರ ಎಲ್ಲ ಆಗುತ್ತಲ್ವ, ಸೊ ಆವಾಗ ಗ್ಯಾಪ್ ಜಾಸ್ತಿ ಬೀಳ್ಬೋದು. ಅಂದರೆ 6 ಮಂತ್ವರೆಗೂ ಈ ಥರ ಎಗ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಸಾಮಾನ್ಯವಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಆಮೇಲೆ ಓವಮ್ ಪಿಕಪ್ ಮಾಡೋದ್ರಿಂದ ಒಂದು 5 to 6 ಮಂತ್ ಆ ಥರ ಬೇಕಾಗುತ್ತೆ. ಸೊ ಅದು ಇದು ಮಾಡ್ಬೋದು. ಆಮೇಲೆ ಅಗೇನ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಓವಮ್ ಪಿಕಪ್ ಮಾಡಿಕೊಂಡು ಆಮೇಲೆ ಎಂಬ್ರಿಯೋ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಡ್ಯೂರೇಷನ್ ಜಾಸ್ತಿ ಆಗ್ಬೋದು. ಅದೇ ಥರ ಎಂಡೋಮೆಟ್ರಿಯಮ್ ಲೈನಿಂಗ್ ಥಿಕ್ನೆಸ್ ಏನಾದ್ರು ಬಂದಿಲ್ಲ, 8 mm ಕಡಿಮೆ ಇದೆ, ಇಂಪ್ಲಾಂಟೇಷನ್ ಕರೆಕ್ಟಾಗಿ ಆಗ್ತಾಯಿಲ್ಲ ಅಂತಂದಾಗ ಆ ಟೈಮಲ್ಲಿ ಅದಕ್ಕೆ ರಿಲೇಟೆಡ್ ಟ್ರೀಟ್ಮೆಂಟ್ನ ತೊಗೊಳುವಂಥದ್ದು. ನಾವು ಫಸ್ಟ್ ಸೈಕಲಲ್ಲಿ ಫೇಲ್ ಆಗಿದೆ ಅಂತಂದರೆ ಏನಕ್ಕೆ ಫೇಲ್ ಆಗಿದೆ ಅಂತ ಡಾಕ್ಟರ್ಗಳು ತಿಳ್ಕೊಳೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಸೆಕೆಂಡ್ ಸೈಕಲ್ನ ಸ್ಟಾರ್ಟ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಯಾಕೆಂತಂದರೆ ಸೆಕೆಂಡ್ ಸೈಕಲು ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಮೋನಲ್ ಜೆನೆಟಿಕ್ಸ್ ಬೇರೆ ಟೆಸ್ಟ್ ಎಲ್ಲ ಇದು ಮಾಡಿಕೊಂಡು ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ, ನಮ್ಮ ಬಾಡಿನ ಫಿಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಫಸ್ಟ್ ಇದರಲ್ಲೇ ಈ ಥರ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಎಲ್ಲ ಟ್ಯಾಬ್ಲೆಟ್ಸ್ ಸೈಡೆಸ್ಟ್ ಕೊಟ್ಟು ನಮ್ಮ ಬಾಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದನ್ನ ನಾರ್ಮಲೈಸ್ ಮಾಡಿ ಆದಮೇಲೆ ಸೆಕೆಂಡ್ ಸೈಕಲ್ನ ನಾವು ಈ ಥರ ಮಾಡಿದ್ರೆ, ಸೊ ಆಲ್ಮೋಸ್ಟ್ ಇವಾಗ ಈ IVF ಸೈಕಲ್ ಏನು ಸೆಕೆಂಡ್ ಅಟೆಂಪ್ಟ್ ಇದ್ದರೆ ಆವಾಗ ಸಕ್ಸಸ್ ರೇಟ್ ಸಿಗುತ್ತೆ ಅಂತ ಡಾಕ್ಟರ್ಗಳು ಸಜೆಷನ್ ಮಾಡೋವಂಥದ್ದು. ಸೊ ಇದಿಷ್ಟು ಗ್ಯಾಪ್, ಕೆಲವು ನಾರ್ಮಲ್ ಆಗಿ 2 ಮಂತ್ ಗ್ಯಾಪ್ನ ಕೊಡುವಂಥದ್ದು. ಅಂದರೆ ಏನೂ ಸಮಸ್ಯೆ ಇಲ್ಲ, ಆದರೂ ಫೇಲಿಯರ್ ಆಗಿದೆ ಅಂತಂದರೆ ಅವರಿಗೆ ಒಂದು 2 ಮಂತ್ಸ್ ಬಿಟ್ಟು ಇನ್ನೊಂದು ಸಲ IVF ಸೈಕಲ್ನ ಮಾಡುವಂಥದ್ದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದೆಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ಏನೇ ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.